ಎಲ್ರಿಗೂ ನಮಸ್ಕಾರ. ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೋದ ವಿಡಿಯೋದಾಗ ನಾನು 4 ಮಳೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಾಗ ಮತ್ತೆ 4 ಮಳೆಗಳ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ಕೊಂತೀನಿ. ಬರ್ರಿ ಈಗ 5ನೇ ಮಳೆ ಯಾವುದು ಅಂತ ನೋಡೋಣ. 4 ಮಳೆ ಬಗ್ಗೆ ನಾನು ಹೇಳಿದ್ದೆ ಹೋದ ವಿಡಿಯೋದಾಗ. ಈಗ 5ನೇ ಮಳೆ ಯಾವುದು ಅಂದ್ರೆ ಮೃಗಶಿರ ಮಳೆ. ಈ ಮಳೆಗೆ ಆಡು ಭಾಷೆದಾಗ ರೈತರು ಏನಂತ ಕರೀತಾರ ಅಂದ್ರೆ ಮಿರ್ಗನ್ ಮಳಿ ಅಂತ ಕರೀತಾರೆ. ಈ ಮಳಿ ನೋಡ್ರಿ, ಅವರು ರೈತರು ಅವ್ರು ತಮ್ಮ ಆಡು ಭಾಷೆದಾಗ ಮಿರ್ಗನ್ ಮಳಿ ಅಂತ ಕರೀತಾರೆ ಈ ಮೃಗಶಿರ ಮಳಿಗೆ. ಈ ಮಳಿ ಜಿಟಿ ಜಿಟಿ ಅಂತ ಯಾವಾಗಲೂ ಬರ್ತಾ ಇರ್ತೈತಿ. ಅಂದ್ರೆ ಈ ಮಳಿ 24 ತಾಸು ಸುರಿತಾನೇ ಇರ್ತೈತಿ. ಒಮ್ಮೊಮ್ಮೆ ಗುಡುಗು ಮಿಂಚು ಸಿಡ್ಲು ಸಮೇತ ದೊಡ್ಡ ದೊಡ್ಡ ಮಳಿ ಬರ್ತಾನೆ ಇರ್ತೈತಿ ಅಂತ ಹೇಳ್ಬೋದು. ಈಗ 6ನೇ ಮಳಿ ಯಾವುದು ಅಂದ್ರೆ ಆರಿದ್ರಾ ಮಳಿ. ಈ ಮಳಿಗೆ ಆಡು ಭಾಷೆದಾಗ ಏನಂತಾರ ಅಂದ್ರೆ ಆದ್ರಿ ಮಳಿ ಅಂತ ಕರೀತಾರೆ. ಈ ಮಳಿಗೆ ರೈತರು ಇನ್ನೊಂದು ಏನಂತ ಹೇಳ್ತಾರೆ ಗೊತ್ತಾ? ಈ ಮಳಿ ಬಗ್ಗೆ ಆರ್ಬಿಟ್ಟು ಬರೋ ಅಂತ ಮಳಿ ಈ ಆದ್ರಿ ಮಳಿ. ಈ ಮಳಿ ಬಂದಾಗನ ಮೆಣಸಿನ ಸಸಿನ ನೆಟ್ಕೊಂತಾರಂತ ರೈತರು ಹೊಲದಲ್ಲಿ. ಮೆಣಸಿನ ಬೆಳಿಲಿಕ್ಕೆ ಅನುಕೂಲ ಅಂತ ಎಲ್ಲ ಥರ ಬೆಳೆನೂ ಬೆಳೀತಾರ. ಆದ್ರೆ ಮೆಣಸಿನ ಸಸಿನ ಹಾಕಕ್ಕೆ ಈ ಮಳಿ ಭಾಳ ಉತ್ತಮ ಅಂತ ಹೇಳ್ತಾರೆ. ಇನ್ನು 7ನೇ ಮಳಿ ಯಾವುದು ಅಂದ್ರೆ ಪುನರ್ವಸು ಮಳಿ. ಈ ಮಳಿಗೆ ರೈತರು ತಮ್ಮ ಆಡು ಭಾಷೆದಾಗ ಏನಂತ ಕರೀತಾರ ಅಂದ್ರೆ ಹಿರೇಪುಷ್ಯ ಮಳಿ ಅಂತ ಕರೀತಾರೆ. ಮತ್ತು 8ನೇ ಮಳಿ ಪುಷ್ಯ ಮಳಿ. ಈ ಹಿರೇಪುಷ್ಯ ಮತ್ತು ಚಿಕ್ಕ ಪುಷ್ಯ ಎರಡೂ ಈ ಹಿರೇಪುಷ್ಯ ಮಳಿಗೆ ಏನಂತ ಕರೀತಾರೆ? ಪುನರ್ವಸು ಮಳಿಗೆ ಹಿರೇಪುಷ್ಯ ಅಂತ ಕರೀತಾರೆ. ಪುಷ್ಯ ಮಳಿಗೆ ಚಿಕ್ಕ ಪುಷ್ಯ ಅಂತ ಕರೀತಾರೆ. ಇವೆರಡು ಅಕ್ಕ ತಂಗಿ ಅಂತೆ. ಇವೆರಡು ಒಂದಕ್ಕೊಂದು ಭಾಷೆ ಕೊಟ್ಟವಂತ. ಅಕ್ಕ ಮಳೆ ಬಂದಿಲ್ಲ ಅಂದ್ರೆ ತಂಗಿ ಮಳೆ ಬರ್ತದಂತ. ತಂಗಿ ಮಳೆ ಬಂದಿಲ್ಲ ಅಂದ್ರೆ ಅಕ್ಕ ಮಳೆ ಅಂತ ಗ್ಯಾರಂಟಿ ಬರ್ತದಂತ. ಈ ರೀತಿ ಅವು ಒಂದಕ್ಕೊಂದು ಭಾಷೆ ಕೊಟ್ಟವಂತ. ನೀನಿಲ್ಲ ಅಂದ್ರೆ ನಾನಿಲ್ಲ ಅಂದ್ರೆ ನೀನು ಅಂತ. ಅಂದ್ರೆ ಖಂಡಿತವಾಗಿ ಇವೆರಡು ಮಳೆ ಒಳಗೆ ಒಂದು ಮಳೆ ಬರ್ತೈತಿ ಅಂತ ಅರ್ಥ. ಇನ್ನು ಮತ್ತು ಹಿರೇಪುಷ್ಯ ಮತ್ತು ಚಿಕ್ಕ ಪುಷ್ಯ ಆಯ್ತು. 7, 8. 9ನೇ ಮಳೆ ಯಾವುದು ಅಂದ್ರೆ ಆಶ್ಲೇಷ ಮಳೆ. ಈ ಮಳೆಗೆ ರೈತರು ತಮ್ಮ ಭಾಷೆದಾಗ ಏನಂತ ಕರೀತಾರ ಅಂದ್ರೆ ಅಸಲಿ ಮಳೆ ಅಂತ ಕರೀತಾರಂತ. ನೋಡ್ರಿ, ಆಶ್ಲೇಷ ಮಳೆಗೆ ರೈತರು ಅಸಲಿ ಮಳೆ ಅಂತ ಕರೀತಾರಂತ. ಇನ್ನೊಂದು ಮಾತು ಏನು ಹೇಳ್ತಾರಂದ್ರೆ ಈ ಮಳೆ ಬಂದ್ರೆ ಅಸ್ಲಿ, ಇಲ್ಲ ಅಂದ್ರೆ ನಕಲಿ. ಅಕಸ್ಮಾತ್ ಈ ಅಸ್ಲಿ ಮಳೆ ಬಂತು ಅಂದರೆ ಸಸ್ಲಿ ಮೀನು ನೀರಿನ ಗುಂಟ ಮೇಲಕ್ಕೆ ಇರ್ತಾವಂತ. ನೋಡ್ರಿ, ಎಂಥ ಅದ್ಭುತವಾದ ಮಾತಲ್ಲ. ರೈತರ ಬಾಯಲ್ಲಿ ಇಂಥ ಮಾತುಗಳನ್ನು ಕೇಳೋದೇ ಒಂದು ಅಪರೂಪ, ಒಂದು ಅದ್ಭುತವಾದ ಮಾತು ಅಂತ ಹೇಳ್ಬೋದು. ಅಪರೂಪ ಅಲ್ಲ, ಅದ್ಭುತ ಅಂತ ಹೇಳ್ಬೋದು. ನೋಡ್ರಿ, ಮಳೆ ಬಗ್ಗೆ ಯಾವ್ಯಾವ ರೀತಿ ಎಷ್ಟು ರೀತಿ ನಮಗೆಲ್ಲ ಗೊತ್ತಿಲ್ಲದೆ ಇರೋಂಥ ವಿಷಯನ ನಾವು ಹೇಗೆ ತಿಳ್ಕೊಬೋದು ಅಂತಂದು. ಓಕೆ, ಮುಂದಿನ ವಿಡಿಯೋದಾಗ ಮತ್ತಷ್ಟು ಮಳೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ನಾನು ನಿಜವಾಗಿ ಇರುವಂತಹ ಕಥೆಗಳನ್ನು ನಿಮ್ಮ ಹತ್ರ ನಾನು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂಥದ್ದು, ಜೀವನದಲ್ಲಿ ಗೊತ್ತಿರಬೇಕಾಗಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ. ಮುಂದಿನ ವಿಡಿಯೋದಾಗ ಮತ್ತಷ್ಟು ಮಳೆಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ. ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್.